ಈಗ ಬಿ ಎನ್ ಶಶಿಕಿರಣ್ ಅವರ ಬಗೆಗೆ ಒಂದೆರಡು ಮಾತುಗಳನ್ನು ನಮ್ಮ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ಮಾತಾಡಬೇಕು ಅಂತ ಹೇಳಿ ಅವರಲ್ಲಿ ಭಿನ್ನ. ಓಂ ತತ್ಸತ್. ಪರಮ ಪೂಜ್ಯರಾದ ಶ್ರೀ ಶ್ರೀ ವೀರಸಿಂಹಾಸನಾಧೀಶ್ವರ ಶ್ರೀ ಶ್ರೀ ಶಿವರಾತ್ರಿ ರಾಜೇಂದ್ರ ದೇಶಿಕೇಂದ್ರ ಸ್ವಾಮಿಗಳು, ರಾಜೇಂದ್ರ ಸ್ವಾಮಿಗಳ ಕರಕಮಲ ಸಂಜಾತರು, ಅವರ ಚರಣಕಮಲಗಳಲ್ಲಿ ಅನಂತ ನಮಸ್ಕಾರಗಳು. ಹಿರಿಯರು, ಆತ್ಮೀಯ ಮಿತ್ರರೂ ಆದಂಥ ಪ್ರೊಫೆಸರ್ ಮಲ್ಲೇಪುರಂ ಅವರಿಗೆ ನನ್ನ ವಂದನೆಗಳು. ವೇದಿಕೆ ಮುಂದೆ ಕೂಡ ಅದೇ ತರಹ ಆದರಣೀಯರಾದ ವಿದ್ಯಾಭೂಷಣರು, ನಮ್ಮ ಷಡಕ್ಷೇರಿಯವರು, ಮತ್ತು ಡಾಕ್ಟರ್ SR ರಾಮಸ್ವಾಮಿಯವರು, ಇನ್ನೂ ಅನೇಕ ಸಹೃದಯರು, ವಿದ್ವಾಂಸರು, ಮತ್ತು ಬನ್ನಂಜಿಯವರ ಬಗೆಗಿನ ಅಭಿಮಾನ ಗೌರವಗಳು ಉಳಿಸ್ಕೊಂಡಂಥ ವ್ಯಕ್ತಿಗಳೆಲ್ಲ ಬಂದಿದ್ದೀರಾ. ಅದಕ್ಕೆಲ್ಲರಿಗೂ ನಮಸ್ಕಾರ. ಹಾಗೆ ವೇದಿಕೆಯ ಮೇಲೆ ಪಾಲ್ಗೊಳ್ಳತಕ್ಕಂಥ ಅನೇಕ ತರುಣರಿಗೂ ಕೂಡ ನನ್ನ ವಂದನೆಗಳು. ನಾನು ಪಡೆನೋಡಲ್ ಬಂದವನು, ಗುಡಿ ಬರೆಸಿದರು ಅಂತ ಪರಮ ಪೂಜ್ಯರಾದ ಸ್ವಾಮಿಗಳು ಅನುಗ್ರಹ ಮಾಡಿದ್ರು. ನನ್ನ ಗೆಳೆಯನಿಗೆ ಪ್ರಶಸ್ತಿ, ನನಗೆ ತುಂಬ ಪೂಜನೀಯರಾದ ಗೌರವನೀಯರಾದವರ ಹೆಸರಿನ ಪ್ರಶಸ್ತಿ, ನನಗೆ ತುಂಬ ಆತ್ಮೀಯರಾದಂಥ ಬನ್ನಂಜೆ ಕುಟುಂಬದ ನಮ್ಮ ವೀಣಾ, ಕವಿತಾ ಇವರುಗಳೆಲ್ಲ ಇದ್ದಾರೆ. ಮತ್ತು ಅದನ್ನು ಏರ್ಪಾಟ್ ಮಾಡ್ತಾ ಇರೋರು ಮಲ್ಲೇಪುರಂ ಅವರು. ಹೀಗಾಗಿ ಎಲ್ಲ ಇಷ್ಟರು ಬಂದಂಥ ಸನ್ನಿವೇಶ ನೋಡೋಣ, ಕಣ್ತುಂಬಿಸ್ಕೊಳ್ಳೋಣ ಅಂತ ಬಂದೆ. ನನ್ನ ಸ್ನೇಹಿತ ಒಬ್ಬರು ತುಂಬ ತಮಾಷೆ ಮಾಡ್ತಾ ಇರ್ತಾರೆ, ನೀವು ಎಲ್ಲಿ ಹೋದರೂ ಮಾತಾಡದೆ ನಿಮ್ಗೆ ಯಾರೂ ಕಳಿಸೋದಿಲ್ಲ ಅಂತ. ಹೀಗಾಗಿ ಮಾತನಾಡುವ ಅವಕಾಶವನ್ನು ನನಗೆ ಅನಿರೀಕ್ಷಿತವಾಗಿ, ಅಯಾಚಿತವಾಗಿ ಗುರುಗಳು ದಯಪಾಲಿಸಿದ್ದಾರೆ. ಅದು ಬಹಳ ದೊಡ್ಡ ಅನುಗ್ರಹ ಅಂತ ಭಾವಿಸ್ತೀನಿ. ನಾನು ಗುರುಗಳಿಂದ ಕಂಡದ್ದು ಹತ್ತತ್ರ 35 ವರ್ಷಗಳಿಗೆ ಹಿಂದೆ ಹೀಗೆ ಒಂದು ಕಾರ್ಯಕ್ರಮ, ನನ್ನ ಅವಧಾನದ ಕಾರ್ಯಕ್ರಮ. ಅದನ್ನು ಆವಾಗ ಮಾಡಿಸಿದವರು ಪೂಜನೀಯರಾದ ಕೈಲಾಸವಾಸಿಗಳು ಕುಮಾರ ಜುಗಣ ಸ್ವಾಮಿಗಳು. ಆಗ ಸ್ವಾಮಿಗಳ ದರ್ಶನ ಆಯಿತು. ಅವರು ಅವತ್ತು ನನ್ನ ಸನ್ಮಾನಕ್ಕೆ ಅವರು ತಮ್ಮ ಅಮೃತ ಹಸ್ತದಿಂದ ಅಭಿನಂದನೆಗಳನ್ನು ಮಾಡಿದರು. ಇವತ್ತು ನನ್ನ ಕಿರಿಯ ಮಿತ್ರನಿಗೂ ಅದೇ ರೀತಿ ಆಗ್ತಾ ಇದೆ. ಅದು ಬಹಳ ಒಳ್ಳೆಯದು ಅಂತ ನಾನು ಭಾವಿಸಿದ್ದೀನಿ. ಯಾಕೆಂದರೆ ಮಹಾತ್ಮರುಗಳ, ದೊಡ್ಡವರುಗಳ ಆಶೀರ್ವಾದ ವೃಥಾ ಹೋಗುವಂಥದ್ದಲ್ಲ. ಇವತ್ತು ವೀಣಾ ಅವರು ಇರಬೇಕಾಗಿತ್ತು, ಅವರ ಮೈಯ ಅನಾರೋಗ್ಯದ ಕಾರಣದಿಂದ ಆಗ್ತಾ ಇಲ್ಲ ಅನ್ನೋದೊಂದು ಬೇಸರದ ಸಂಗತಿ. ಆದರೆ ಅವರ ಮನಸ್ಸಂತೂ ಇಲ್ಲಿದ್ದೇ ಇರುತ್ತದೆ. ನನ್ನ ಪೂಜನೀಯ ವಿದ್ವಾಂಸರಾದಂತಹ HV ನಾಗರಾಜರಾಯರು, ಮತ್ತು ವೆಂಕಟೇಶ್ ಅವರು, ಮತ್ತು ಉಮಾಕಾಂತ ಭಟ್ರು ಮೂವರು ಸೇರಿ ಹೀಗೆ ಶಶಿಕಿರಣ್ ಅವರನ್ನ ಆಯ್ಕೆ ಮಾಡಿದ್ದಾರೆ ಅಂತ ಗೊತ್ತಾದಾಗ ನನಗೆ ತುಂಬ ಸಂತೋಷವಾಯಿತು. ಯಾಕೆಂತಂದರೆ ನಮ್ಮ ಸ್ನೇಹಿತರುಗಳಿಗೆ ಯಾವುದಾದ್ರು ಒಳ್ಳೆಯದಾದರೆ ನಮಗಳಿಗೆ ಆದದಕ್ಕಿಂತ ಹೆಚ್ಚಿನ ಸಂತೋಷ. ಅದರಲ್ಲಿಯೂ ಎಷ್ಟೋ ಬಾರಿ ಯುಕ್ತರಿಗೆ ಯುಕ್ತವಾದದ್ದು ನಡೆಯೋದು ಕಷ್ಟ. ಯುಕ್ತರಿಗೆ ಯುಕ್ತವಾದದ್ದಾದಾಗ ತುಂಬ ತುಂಬ ಸಂತೋಷವಾಗುತ್ತದೆ. ಅದು ಕಲಿಯುಗದಲ್ಲಿ ಸ್ವಲ್ಪ ವಿರಳ. ಅಂಥ ಒಂದು ವಿರಳವನ್ನು ಸಾಧಿಸಿ ಇವತ್ತು ಕೃತಿಯುಗ ಆಗಿದೆ ಅಂತ ನನಗನ್ಸುತ್ತೆ. ಗೆಳೆಯ ಶಶಿಕಿರಣ್ ಬಗ್ಗೆ ಕೆಲವೊಂದು ಮಾತುಗಳು ಹೇಳಬೇಕು ಅಂತ ಮಲ್ಲೇಪುರಂ ಅವರು ಕೇಳಿದ್ರಲ್ಲ, ನನಗೆ ಏನು ಹೇಳಬೇಕು ಅಂತ ತೋರ್ತಾ ಇಲ್ಲ. ಆದರೆ ಒಂದನ್ನು ಮಾತ್ರ ತಿಳಿಸಬೇಕು ಅಂತಂದರೆ, ಈಚೆಗೆ ಒಂದು ಸಂದರ್ಶನದಲ್ಲಿ ಎಲ್ಲರೂ ಯಾರು ನನ್ನನ್ನು ಕೇಳಿದರು, ಈಚಿನ ವರ್ಷಗಳಲ್ಲಿ ಸಂಸ್ಕೃತ ಅಧ್ಯಯನದ ಬಗ್ಗೆ, ಭಾರತೀಯ ಸಂಸ್ಕೃತಿಯ ಬಗ್ಗೆ, ಸನಾತನ ಧರ್ಮದ ಬಗ್ಗೆ ಅದರ ತರುಣ ಪೀಳಿಗೆಯಲ್ಲಿ ಕಡಿಮೆ ಆಗ್ತಾ ಇದೆ ಅಲ್ವಾ ಅಂತ. ಹಾಗಲ್ಲ ಅನ್ನೋದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಶಶಿಕಿರಣ್ ಅಂತ ಹೇಳಿದ್ರೆ ಒಂದು ಮಾತಿನಲ್ಲಿ ಸಾಕಾಗುತ್ತದೆ. ಈಗ ಒಂದು 30-35 ವರ್ಷಗಳಿಂದ ಒಂದು ವಿಶೇಷವಾದ ಸಂಕ್ರಮಣ ಆಗ್ತಾ ಇದೆ. ಅದೇನೆಂದರೆ, ಬೇರೆ ಬೇರೆ ಜೀವಿಕೋದ್ಯೋಗದ ಕ್ಷೇತ್ರಗಳಲ್ಲಿರೋರು ಹೊಟ್ಟೆಪಾಡಿಗಾಗಿ ಏನನ್ನೂ ಆಶ್ರಯಿಸ್ತಾ ಇರ್ತಕ್ಕಂಥವ್ರು ಅಂತರಂಗದ ಪ್ರೀತಿಯಿಂದ ಕೆಲವಕ್ಕೆ ಬರ್ತಾ ಇದ್ದಾರೆ. ಅದು ಬಹಳ ದೊಡ್ಡ ಸಂಗತಿ ಅಂತ ಅನ್ಸುತ್ತೆ. ಹಾಗೆ ಮಾಡಿದಷ್ಟು ತುಂಬ ಒಳ್ಳೆಯದು. ಇದನ್ನೆಲ್ಲ ಹಿಂದೆ ಮಾಡಿದಂಥವರು ಗೋವಿಂದಾಚಾರ್ಯರು ಅದೇ ಪೀಳಿಗೆಗೆ ಸೇರಿದವರು, ತಮ್ಮ ಅಂತರ್ವಾಣಿಯಂತೆ ನಡ್ಕೊಂಡವರು. ಇದು ಬಹಳ ಮುಖ್ಯ. ಸರ್ಪಭೂಷಣ ಶಿವಯೋಗಿಗಳ ಮಾತೊಂದು ಉಂಟಲ್ಲ, ಜನಮೆಚ್ಚ ನಡೆದುಕೊಂಬುದೇನುಂಟು ಮನಮೆಚ್ಚುವಂತೆ ನಡೆದುಕೊಳ್ಳಬೇಕು ಅಂತ. ಮನ ಮೆಚ್ಚುವ ಹಾಗೆ ನಡ್ಕೊಳ್ಳಬೇಕು, ಅದು ಬಹಳ ದೊಡ್ಡದಾದದ್ದು. ಅದು ಒಂದು ಅಕ್ಷುಣ್ಣ ಪಂಥ, ಅಂದರೆ ಯಾರು ನಡೆದು ಸವಸಿರದ ಜಾಡು. ಭಗವಾನ್ ಬುದ್ಧ ಹೇಳಿದಂತೆ ಏಕಾಯನ, ಅವರ ಹಾದಿಯನ್ನು ಅವರೇ ನೋಡಿಕೊಳ್ಳಬೇಕು. ಈ ರೀತಿಯಾದ ಹಾದಿಯ ಪಥಿಕ ನನ್ನ ಗೆಳೆಯ ಶಶಿಕಿರಣ್. ಅದರಿಂದಲೇ ಅವರಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಒದಗಿ ಬಂದ ಮನೆಯ ವಾತಾವರಣವನ್ನು ತನ್ನ ಮೈಗೂಡಿಸಿಕೊಂಡು ಮನಸ್ಸಿಗೆ ತುಂಬಿಕೊಂಡು ಮತ್ತೆ ಓದೋದಕ್ಕೆ ಆರಂಭ ಮಾಡಿದ್ರು. ಈ ಕಾಲದ ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗ್ತಾ ಇದೆ ಅನ್ನೋರಿಗೆಲ್ಲ ಉತ್ತರ ಕೊಡುವಂತೆ ಇಂಥ ತರುಣರಿದ್ದಾರೆ ಅನ್ಸತ್ತೆ. ಬನ್ನಂಜಿಯವರ ಬಗ್ಗೆ ನಾವು ಕೇಳಿದ್ದುಂಟು. ಅವರು ಒದ್ದೆ ಬಟ್ಟೆಯನ್ನ ಸೊಂಟಕ್ಕೆ ಬಿಗಿದುಕೊಂಡು
ಕೂತ್ಕೊಂಡು ಓದೋದಿಕ್ಕೆ ಆರಂಭ ಮಾಡಿದ್ರೆ ಹೊತ್ತು ಗೊತ್ತಾಗ್ತಾ ಇರಲಿಲ್ಲ ಅಂತ. ನಡುವೆಲ್ಲ ಕರೆಗಟ್ಟಿದ್ದು ಹೌದು ಅದರಿಂದ ಅಂತ ಕೂಡ ಅವರೇ ಒಮ್ಮೆ ಹೇಳಿದ್ರು. ಶಶಿಕಿರಣ ಕೂಡ ಅದೇ ತರಹ ನಿರಂತರವಾಗಿ ವ್ಯಾಸಂಗಶೀಲಿ. ನಾನು ಹಲವು ವರ್ಷಗಳ ಹಿಂದೆ ಹೇಳಿದ್ದುಂಟು, ಅಲ್ಲಪ್ಪ ರಾತ್ರಿ 2 ಗಂಟೆ 3 ಗಂಟೆವರೆಗೂ ಓದಿ ಮತ್ತೆ 6 ಗಂಟೆಗೆ ಏಳೋದು ಅಂತ ಅನ್ನೋದೆಲ್ಲ ಒಳ್ಳೆಯದಲ್ಲ, ಸರಿಯಾಗಿ ಸಮಯಕ್ಕೆ ಒಂದಷ್ಟು ನಿದ್ರೆ ಎಲ್ಲ ಬೇಕು ಅಂತ. ಆದರೆ ಏನ್ ಮಾಡೋದು, ವಿದ್ಯಾತುರಾಣಂ ನ ಸುಖಂ ನ ನಿದ್ರಾ ಅನ್ನುವ ಮಾತನ್ನ ಸಫಲಗೊಳಿಸೋದಕ್ಕೆ ಇರ್ತಕ್ಕಂಥವ್ರು ಈ ರೀತಿಯಾಗಿ ಓದಿಕೊಂಡದ್ದು. ಮತ್ತೆ ಪರಿಷ್ಕಾರ, ಆದರಣೀಯರಾದ ರಾಮಸ್ವಾಮಿಯವರು ಪರಿಷ್ಕಾರಕ್ಕೆ ಹೆಸರಾದವರು. ಡಿವಿಜಿಯವರೇ ಪರಿಷ್ಕಾರಕ್ಕೆ ಹೆಸರು, ಅವರಿಗಿಂತ ಇವರು ಹೆಚ್ಚಿನ ಪರಿಷ್ಕಾರ. ಆ ಗರಡಿಯಲ್ಲಿ ಪಳಗಿದ್ದು ಶಶಿಕಿರಣನ ಒಂದು ಭಾಗ್ಯ ಅಂತ ಭಾವಿಸಿದ್ದೀನಿ. ಅಂದ್ರೆ ಯಾವುದು ರಾಮಾಯಣದಲ್ಲಿ ಮತ್ತೆ ಇತರ ಸುಭಾಷಿತಗಳಲ್ಲಿ ಎಲ್ಲ ಕಂಡು ಬರತಕ್ಕಂಥ ಒಂದು ಸೊಗಸಾದ ಮಾತು ತಾತ್ಪರ್ಯ ಏನಂದ್ರೆ, ಇದಮೇವ ಪಾಂಡಿತ್ಯಂ, ಇದೇ ಪಾಂಡಿತ್ಯ ಯಾವುದು ಅಂತಂದ್ರೆ ಆಯಾ ದಲ್ಪತರೋ ವ್ಯಯ ಅಂತ. ಸಂಪಾದನೆಗಿಂತ ಖರ್ಚು ಕಡಿಮೆ ಇರತಕ್ಕಂಥದ್ದೇ ಪಾಂಡಿತ್ಯ, ಇದಮೇವ ಹಿ ವೈದುಷ್ಯಂ, ಇದೇ ಬುದ್ಧಿವಂತಿಕೆ ಅಂತ. ಹಾಗೆ ವಿದ್ವತ್ತೆ ಕ್ಷೇತ್ರದಲ್ಲಿ ನಾವು ಒಂದು ಕ್ಷೇತ್ರವನ್ನ ಚೌಕಟ್ಟನ್ನು ಹಾಕಿಕೊಂಡು ಅದರ ಆಚೆಗೆ ಕಾಡು ಮೇಯದೆ ಅದರೊಳಗಡೆ ಪರಿನಿಷ್ಠಿತವಾಗಿ ಕೆಲಸ ಮಾಡಬೇಕು ಅಂತ. ಇದು ನೋಡಿದಾಗ ನಮಗೆ ಎಷ್ಟೋ ಜನ ಪೂರ್ವ ಸೂರಿಗಳ ಆ ಥರ ಇದ್ರು ಅಂತ ಗೊತ್ತಾಗುತ್ತದೆ. ಎಂ ಹಿರಿಯಣ್ಣನಂಥ ವಿದ್ವಾಂಸರು ಹಾಗಿದ್ರು. ಅವರಿಗೆ ಸಂಗೀತ, ಗಣಿತ, ಸಾಹಿತ್ಯ ಇತರ ಎಷ್ಟೋ ಕ್ಷೇತ್ರಗಳಲ್ಲಿ ತಿಳುವಳಿಕೆ ಚೆನ್ನಾಗಿತ್ತು. ಆದರೂ ಅವರ ಸೌಂದರ್ಯ ಮೀಮಾಂಸೆ ಮತ್ತು ತತ್ವ ಮೀಮಾಂಸೆ ಅಥವಾ ದರ್ಶನ ಶಾಸ್ತ್ರಗಳು ಇವನ್ನೇ ಏಕಮೇವ ದ್ವಿತೀಯವಾದ ವಸ್ತುಗಳು, ವಿಷಯಗಳು ಅಂತ ಭಾವಿಸಿಕೊಂಡು ದುಡಿದ್ರು. ಹೀಗೆ ಕ್ಷೇತ್ರ ಪರಿಮಿತಿ ಮಾಡಿಕೊಂಡಿದ್ರಿಂದ ಆಳ ಬಂತು, ಅಧಿಕೃತತೆ ಬಂತು. ಆ ದೃಷ್ಟಿಯಿಂದ ತರುಣರು ಕಲಿಬಹುದಾದದ್ದು ಶಶಿಕಿರಣಂತ ವ್ಯಕ್ತಿಗಳಿಂದ ಅಂತಂದ್ರೆ ಕ್ಷೇತ್ರ ಪರಿಮಿತಿ ಮಾಡಿಕೊಂಡು ಅಲ್ಲಿ ಗಟ್ಟಿಯಾಗಿ ಕೆಲಸ ಮಾಡತಕ್ಕಂಥದ್ದು. ಅದರಿಂದಲೇ ಚಿಕ್ಕ ವಯಸ್ಸಿಗೆ ಪ್ರಬುದ್ಧವಾದ ಬರವಣಿಗೆ ಆಗುತ್ತದೆ. ಬನ್ನಂಜಿಯವರು ತಮ್ಮ ಎಳೆಯ ವಯಸ್ಸಿನಲ್ಲಿಯೇನೆ ಅವರು ಶಾಸ್ತ್ರ ಗ್ರಂಥಗಳನ್ನ ನಿರ್ಮಾಣ ಮಾಡಿದ್ರು, ವ್ಯಾಖ್ಯಾನ ಗ್ರಂಥಗಳನ್ನು ಬರೆದರು, ಸಂಪಾದನೆ ಮಾಡಿದ್ರು, ಅನುವಾದ ಮಾಡಿದ್ರು. ಇವೆಲ್ಲ ಮಾಡುವಲ್ಲಿ ಒಂದು ಪರಿಷ್ಕಾರ, ಒಂದು ಹದ ಇದೆ. ಅವರ ಬಾಣಭಟ್ಟನ ಕಾದಂಬರಿಯ ಅನುವಾದ ನೋಡಿದ್ರೆ ಸಾಕು ಗೊತ್ತಾಗುತ್ತದೆ. ಮತ್ತೆ ಅವರು ಸಂಸ್ಕೃತದಲ್ಲಿ ಬರೆದಂತ ಟೀಕೆಗಳು, ಟಿಪ್ಪಣಿಗಳು, ವ್ಯಾಖ್ಯಾನಗಳು, ಭಾಷ್ಯಗಳನ್ನು ನೋಡಿದ್ರೆ ಗೊತ್ತಾಗುತ್ತದೆ. ಅವರು ಯಾವುದನ್ನು 20-25 ಹರಿಯದಲ್ಲಿ ಮಾಡಿದ್ರು, 75-80 ಹರಿಯದಲ್ಲಿ ಮಾಡಿದಾಗಲೂ ಆ ಅಕ್ಷುಣ್ಣವಾದ ಅಶಿಥಿಲವಾದ ಭಾಷೆ ಯಾವುದಿದೆ ಅದು ಅಷ್ಟು ಪರಿಷ್ಕೃತವಾದದ್ದು, ಅಚ್ಚುಕಟ್ಟಾದದ್ದು. ಆಲೋಚನೆ ಕ್ರಮ ಅದೇ ರೀತಿ ಬೆಳೆದು ಬಂದಂಥದ್ದು. ಕೆ ಕೃಷ್ಣಮೂರ್ತಿಯವರು ಹಾಗಿದ್ದರು ಅಂತ ಅವರ ಬರವಣಿಗೆಗಳಿಂದ ಗೊತ್ತಾಗುತ್ತದೆ. ಅಂದ್ರೆ ಎದ್ದು ಬಿದ್ದು ಎಡವಿ ತಿದ್ದಿ ಮತ್ತೆ ಇನ್ನೆಲ್ಲೋ ತಪ್ಪಾಗಿ ಒಂದೊಂದು ಮುದ್ರಣದಲ್ಲೂ ತಿದ್ದಬೇಕಾದಂಥ ಪರಿಸ್ಥಿತಿ ಬಂದು ಆ ಥರದ್ದು ಆಗಬಾರದು. ಇವತ್ತು ಅಭಿನವ ಮಧುಲೋಲುಪರಾದ ತರುಣರಿಗೆ ಶಶಿಕಿರಣ ಜೀವನ ನಿದರ್ಶನವಾಗಿರೋದೇನಂತಂದ್ರೆ ವ್ಯವಸ್ಥಿತವಾದ ರೀತಿಯಲ್ಲಿ ಕೆಲಸ ಮಾಡಬೇಕು. ತಮ್ಮ ಕೈಲಾದಷ್ಟು ವಾಟ್ ಯು ಕಾಂಟ್ ಗಲ್ಪ್ ಶುಡ್ ನಾಟ್ ಬಿ ಚೂಡ್ ಅಂತಾರಲ್ಲ, ನುಂಗಲಾಗದ್ದನ್ನ ಅಗಿಯಬಾರದು ಅಂತ. ನುಂಗಲಾಗದ್ದನ್ನ ಅಗದರೆ ಕೊನೆಗೆ ಉಗಿಲೇಬೇಕಾಗುತ್ತೆ, ಅದು ಯಾರಿಗೂ ಪ್ರಯೋಜನಕ್ಕೆ ಬರೋದಿಲ್ಲ. ತಮಿಳಿನಲ್ಲಿ ಒಂದು ಗಾದೆ ಉಂಟು, ನಾಯಿ ವಾಯು ವೆಚ್ಚ ಪೋಲೆ ಎಲ್ಲತ್ತಲಿಯೂ ವಾಯು ವೆಕ್ಕ ಕೂಡಾದು ಅಂತ. ನಾಯಿ ಆಹಾರ ಪದಾರ್ಥಗಳನ್ನು ಕಂಡು ಎಲ್ಲದರ ಬಗ್ಗೆ ಚಾಪಲ್ಯದಿಂದ ಬಾಯಿಟ್ಟು ಬಿಡುತ್ತೆ, ಮತ್ತೊಬ್ಬರು ತಿನ್ನೋಕ್ಕಾಗದೇ ಇರುವಂತ ಪರಿಸ್ಥಿತಿ ಬರುತ್ತದೆ ಅಂತ. ಕೈಯಿಟ್ಟ ಜಾಗದಲ್ಲಿ ಬಂಗಾರವನ್ನು ಕಾಣಬೇಕು, ಬಂಗಾರವನ್ನು ಬೆಳೆಯಬೇಕೇ ಹೊರತು ಮತ್ಯಾವುದೂ ಅಲ್ಲ ಅಂತ. ಇದು ವಿದ್ವತ್ತೆಯ ಆದರ್ಶ. ನಮ್ಮ ಹಳಬರು ಕಂಡುಕೊಂಡಂಥದ್ದು ಹಾಗೆ. ಏಕಂ ಜನ್ಮನಿ ಏಕಂ ಶಾಸ್ತ್ರಂ ಅಂತಾರಲ್ಲ, ಆ ರೀತಿಯಾದದ್ದಕ್ಕೆ ಒಳ್ಳೆಯ ನಿದರ್ಶನ ಅಂತ ನಾನು ಭಾವಿಸಿದ್ದೀನಿ. ಅದರಿಂದ ಅವರ ತಂದೆ ತಾಯಿಗಳನ್ನು ಕೂಡ ಇವತ್ತು ಬಂದಿದ್ದಾರೆ. ಶ್ರೀಯುತ BN ನರಸಿಂಹಮೂರ್ತಿ ಅವರು ಬಂದಿದ್ದಾರೆ, ಮತ್ತೆ ಗಿರಿಜಮ್ಮನವರು ಬಂದಿದ್ದಾರೆ. ಅವರು ಭಾಗ್ಯವಂತರು, ಪುಣ್ಯವಂತರು ಅಂತ ಅನಿಸುತ್ತೆ. ಮತ್ತೆ ಇಂತಹ ತರುಣ ವಿದ್ವಾಂಸರಿಂದ ಮಲ್ಲೇಪುರಂ ಅವರು ಅಷ್ಟು ಪ್ರೀತಿ ಅಭಿಮಾನಗಳಿಂದ ಹೇಳಿದ್ರು. ಅವರ ವಾತ್ಸಲ್ಯ ವ್ಯರ್ಥವಾಗೋದಿಲ್ಲ ಅಂತ ಭಾವಿಸಿದ್ದೀನಿ. ಅದಕ್ಕೆಂದ್ರೆ ಅವರು ಪಕ್ವವಾಗಿ ಕಂಡಿದ್ದಾರೆ ಲೋಕವನ್ನ. ಇಂಥ ವ್ಯಕ್ತಿಗಳಿಂದ ಮತ್ತು 10 ಕಾಲ ಚೆನ್ನಾಗಿರ್ತಕ್ಕಂಥ ಕೆಲಸ ನಡೆಯುತ್ತದೆ ಅಂತ ಭಾವಿಸಿದ್ದೀನಿ. ಅದಕ್ಕೆ ಸಭಾಮುಖದಲ್ಲಿ ತಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ನಮಸ್ಕಾರ.